ಅಲ್ಪಸಂಖ್ಯಾತ ಸಮುದಾಯಕ್ಕೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಡೋದಕ್ಕೆ ಹೊರಟಿದೆ. ಅಲ್ಪಸಂಖ್ಯಾತ ನಿಗಮದಿಂದ ತೆಗೆದುಕೊಂಡಿರುವಂತ ಸಾಲದ ಮರುಪಾವತಿಯ ಸಂದರ್ಭದಲ್ಲಿ ವಿನಾಯಿತಿಯನ್ನು ಘೋಷಿಸಿದೆ. ಒಂದು ವೇಳೆ ಒನ್ ಟೈಮ್ ಸೆಟಲ್ಮೆಂಟ್ ಏನಾದರೂ ಮಾಡಿದರೆ ಸಾಲದ್ದು ಬಡ್ಡಿಯ ವಿನಾಯಿತಿಯನ್ನ ಕೊಡುವಂತ ಯೋಚನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಗುಡ್ ನ್ಯೂಸ್ ಕೊಡೋದಕ್ಕೆ ಹೊರಟಿರೋದು ಅಲ್ಪಸಂಖ್ಯಾತ ಸಮುದಾಯಕ್ಕೆ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಸಾಲ ಪಡೆದು ಇಲ್ಲಿಯವರೆಗೆ ಕಟ್ಟದೇ ಇದ್ರೆ ಈಗೇನಾದರೂ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ರೆ ಒನ್ ಟೈಮ್ ಸೆಟಲ್ಮೆಂಟಿನ ಅವಕಾಶವನ್ನ ಕೊಡಲಾಗಿದೆ. ಆ ರೀತಿ ಮಾಡಿದ್ರೆ ಅಸಲು ಮಾತ್ರ ಕಟ್ಟಿದ್ರೆ ಸಾಕು, ಬಡ್ಡಿ ಬೇಡ ಅನ್ನುವಂಥ ಪ್ರಸ್ತಾವನೆ. ಸಾಲ ವಸೂಲಿ ಮಾಡೋ ಸಂದರ್ಭದಲ್ಲಿ ಪೂರ್ಣ ಸಾಲ ಮರುಪಾವತಿ ಮಾಡಿದ್ರೆ ಬಡ್ಡಿ ಮನ್ನಾ ಮಾಡುವಂತ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಸರ್ಕಾರಕ್ಕೆ. ನಿಗಮದಿಂದ ಈ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. 2013ರಿಂದ 18ರ ಅವಧಿಯಲ್ಲಿ ಸುಮಾರು 714 ಕೋಟಿ ಸಾಲ ಮಂಜೂರು ಮಾಡಲಾಗಿತ್ತು. ಅದನ್ನು ಕಟ್ಟಿರಲಿಲ್ಲ ಯಾರು ಸಾಲ ಪಡ್ಕೊಂಡಿದ್ದಾರೆ ಅವರು. ಸದ್ಯ ನೀವು ಸಾಲ ಕಟ್ಟ್ರಿ, ಬಡ್ಡಿ ವಿನಾಯಿತಿ ಕೊಡ್ತೀವಿ ಅನ್ನುವಂಥ ಯೋಚನೆಯನ್ನ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಮಾಡಿದೆ. ಸರ್ಕಾರಕ್ಕೆ ಈ ಪ್ರಸ್ತಾವನೆಯನ್ನ ಇಡ್ತಾ ಇದೆ. ಸುಮಾರು 14.3 ಕೋಟಿಯಷ್ಟು ಬಡ್ಡಿ ವಿನಾಯಿತಿ ಕೊಡುವಂತ ಯೋಚನೆ. ಆ ರೀತಿಯಾದರೂ ಕೂಡ ಸಾಲ ರಿಕವರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ರಾಜ್ಯ ಸರ್ಕಾರ ಹೊರಟಿರು. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ಯಾರು 2013ರಿಂದ 18ರ ಅವಧಿಯಲ್ಲಿ ಸಾಲವನ್ನ ಪಡ್ಕೊಂಡಿದ್ರು, ಸಾಲ ಕಟ್ಟದೆ ಬಾಕಿ ಉಳಿಸಿಕೊಂಡವರು ಒಂದು ವೇಳೆ ಸಾಲ ಕಟ್ಟಬೇಕು ಅಂತ ಬಯಸಿದ್ರೆ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶವನ್ನ ಕೊಡ್ತೀವಿ, ಬಡ್ಡಿ ವಿನಾಯಿತಿಯನ್ನ ಕೊಡಲಾಗುತ್ತೆ ಅಂತ ರಾಜ್ಯ ಸರ್ಕಾರ ಅಂದ್ರೆ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡಿದೆ. ಇದನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿ ರಾಜ್ಯ ಸರ್ಕಾರದ ಅನುಮೋದನೆ ಸಿಕ್ಕರೆ ಇದನ್ನು ಜಾರಿ ಮಾಡುವಂತ ಯೋಚನೆಯನ್ನ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಮಾಡಿಕೊಂಡಿದೆ. ಒನ್ ಟೈಮ್ ಸೆಟಲ್ಮೆಂಟು, ಒಂದು ವೇಳೆ ನಾನೊಂದು 10 ಲಕ್ಷ ಸಾಲ ಪಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳೋಣ, ಸಾಲದ ಮೇಲೆ ಬಡ್ಡಿ ಬೆಳೆದಿದೆ, ಬಡ್ಡಿ ಬೇಡ ಅಸಲು ಕಟ್ಟಿ ಅನ್ನುವಂಥ ಪ್ರಸ್ತಾವನೆಯನ್ನ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಮಾಡಿಕೊಂಡಿರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.